ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಪ್ರಮುಖವಾದಂತಹ ಜಜ್ಮೆಂಟ್ ಚರ್ಚೆಯಲ್ಲಿತ್ತು. ಸೊ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಒಂದು ವ್ಯಕ್ತಿಯ ಜಾಗವನ್ನು ಪಾರ್ಕ್ ಕಟ್ಟೋದಕ್ಕೆ ಅನ್ನುವಂತಹ ಕಾರಣವನ್ನು ಹೇಳುತ್ತಾ ಎಕ್ವಸಿಷನ್ ಅಥವಾ ಅದನ್ನು ಜಪ್ತಿ ಮಾಡುವಂತಹ ಪ್ರಯತ್ನವನ್ನು ಮಾಡಿತ್ತು. ಸೊ ಆ ಎಕ್ವಸಿಷನಿಗೆ ಸಂಬಂಧಿಸಿದಂತೆ ಆ ಒಬ್ಬ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಕೇಸ್ ಹಾಕಿದಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಆ ಒಂದು ಕೋಲ್ಕತ್ತಾ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನ ಒಂದು ನಡೆ ಏನಿತ್ತೋ ಅದನ್ನು ತಿರಸ್ಕರಿಸುತ್ತಾ ಅದನ್ನು ರದ್ದು ಮಾಡಿ ಆ ಒಂದು ಕ್ರಮ ಏನು ಕೈಗೊಳ್ಳಲಾಗಿದೆ ಆ ವ್ಯಕ್ತಿಯ ವಿರುದ್ಧ ಅವನಿಗೆ ಒಂದು 5 ಲಕ್ಷ ರೂಪಾಯಿ ಜುರ್ಮಾನೆ ಸರ್ಕಾರ ಕಟ್ಟಬೇಕು ಅನ್ನುವಂತಹ ತೀರ್ಪನ್ನು ಒದಗಿಸಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಡಿಯೋ ಪ್ರಮುಖವಾಗಿ ರೈಟ್ ಟು ಪ್ರಾಪರ್ಟಿಗೆ ಸಂಬಂಧಿಸಿದಂತಹ ಒಂದಿಷ್ಟು ಚರ್ಚೆಯನ್ನು ಮತ್ತೆ ಬೆಳಕಿಗೆ ತರ್ತಾ ಇರುವಂಥದ್ದು ಆ್ಯಂಡ್ ಇದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ದೇಶದಲ್ಲಿ ಪ್ರಮುಖವಾಗಿ ಆಸ್ತಿಗೆ ಸಂಬಂಧಿಸಿದಂತೆ ಸಾಂವಿಧಾನಿಕವಾಗಿ ನಾವು ಕಾಣುವಂತಹ ಕಾನೂನು ಆರ್ಟಿಕಲ್ 300A ಅಥವಾ ಆರ್ಟಿಕಲ್ 300A ಅಡಿಯಲ್ಲಿ ಪ್ರಾವಧಾನವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ 44ನೇ ಸಾಂವಿಧಾನಿಕ ತಿದ್ದುಪಡಿ 1978ರ ಮುಂಚೆ ಇದ್ದಂತಹ ಪರಿಸ್ಥಿತಿ ಏನು? ಬಿಕಾಸ್ 44ನೇ ಸಾಂವಿಧಾನಿಕ ತಿದ್ದುಪಡಿ ದೇಶದಲ್ಲಿ ಈ ಒಂದು ಆಸ್ತಿಗೆ ಸಂಬಂಧಿಸಿದಂತೆ ಏನು ಅಧಿಕಾರಗಳು ಜನರಿಗೆ ಒದಗಿಸಲಾಗಿತ್ತೋ ಅದರಲ್ಲಿ ಮಹತ್ತರ ಬದಲಾವಣೆಗಳನ್ನು ತಂದಿರುವಂಥದ್ದು 1978. ಸೊ ಈ ಒಂದು ಸಾಂವಿಧಾನಿಕ ತಿದ್ದುಪಡಿಯ ಮುಂಚೆ ಭಾರತದ ಸಂವಿಧಾನದಲ್ಲಿ ಭಾಗ 3 ಪ್ರಮುಖವಾಗಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಚರ್ಚೆ ಮಾಡುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಸೊ ಫಂಡಮೆಂಟಲ್ ರೈಟ್ಸ್, ಈ ಫಂಡಮೆಂಟಲ್ ರೈಟ್ಸಲ್ಲಿ ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನು ಹೇಳುತ್ತೋ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ F ಮತ್ತು ಆರ್ಟಿಕಲ್ 31 ಇವೆರಡು ಆಸ್ತಿಗೆ ಸಂಬಂಧಿಸಿದಂತೆ ಬಹಳ ಪ್ರಮುಖವಾದಂತಹ ವಿಧಿಗಳಾಗಿದ್ದವು. ಸೊ ಆರ್ಟಿಕಲ್ 1 ಸಬ್ ಕ್ಲಾಸ್ 1 ಮತ್ತು F ದೇಶದಲ್ಲಿ ಇರುವಂತಹ ನಾಗರಿಕರಿಗೆ ಆಸ್ತಿಯನ್ನು ಖರೀದಿ ಮಾಡುವಂಥದ್ದು ಹಾಗೂ ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ಅಥವಾ ಮಾರಾಟ ಮಾಡುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಮೂಲಭೂತ ಹಕ್ಕನ್ನಾಗಿ ಇದನ್ನು ಒರಿಜಿನಲ್ ಸಂವಿಧಾನದಲ್ಲಿ ಒದಗಿಸಲಾಗಿತ್ತು. ಇದಲ್ಲದೆ ಆರ್ಟಿಕಲ್ 31 ಪ್ರಮುಖವಾಗಿ ಯಾವುದೇ ವ್ಯಕ್ತಿಗೆ ತನ್ನ ಆಸ್ತಿಯಿಂದ ತೆಗೆದುಹಾಕುವಂತಹ ಅಧಿಕಾರ ಯಾರಿಗೂ ಇಲ್ಲ, ಸರ್ಕಾರಕ್ಕೂ ಸೇರಿ ಅನ್ನುವಂಥದ್ದು ಆರ್ಟಿಕಲ್ 31 ಮಾತಾಡ್ತಿತ್ತು. ಆದರೆ ಸರ್ಕಾರ ದೇಶದಲ್ಲಿ ಯಾವುದಾದ್ರೂ ನಾಗರಿಕರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡುವಂತಹ ಸಂದರ್ಭ, ಈಗ ರೋಡ್ ಕಟ್ಟೋದಾಯಿತು, ರೈಲ್ವೆ ಲೈನ್ ಹಾಕೋದಾಯಿತು ಅಥವಾ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಜನರಿಂದ ಜಮೀನನ್ನು ಅಕ್ವಿಸಿಷನ್ ಮಾಡಬೇಕಾಗ್ತಿತ್ತು. ಅಕ್ವಿಸಿಷನ್ ಅಂತಂದರೆ ಖರೀದಿ ಮಾಡ್ಕೊಳ್ಳುವಂಥದ್ದು. ಸೊ ಅಕ್ವಿಸಿಷನ್ ಮಾಡ್ಕೋಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳು ಮೂಲಭೂತ ಹಕ್ಕನ್ನ ಸಂದರ್ಭದಲ್ಲಿ ಎದುರಾಗ್ತಾ ಇತ್ತು. ಆ ಕಾರಣಕ್ಕೆ ಸರ್ಕಾರ ಏನು ಮಾಡ್ತು, 44ನೇ ಸಾಂವಿಧಾನಿಕ ತಿದ್ದುಪಡಿ 1978 ತಂದು ಈ ಮೂಲಭೂತ ಹಕ್ಕುಗಳು ಭಾಗ 3ರಲ್ಲಿ ಇದ್ದಂತಹ ಅಧಿಕಾರಗಳನ್ನು ತೆಗೆದುಹಾಕಿ ಆರ್ಟಿಕಲ್ 300A ಅಡಿಯಲ್ಲಿ ಬರೀ ಒಂದು ಸಾಂವಿಧಾನಿಕ ಅಧಿಕಾರ ಅಥವಾ ಲೀಗಲ್ ರೈಟ್ ಆಗಿ ಒದಗಿಸಲಾಯಿತು. ಸೊ ದಟ್ ಸರ್ಕಾರ ಹೇಳಿದ್ದಂಥದ್ದು ಕಿ ಆರ್ಟಿಕಲ್ 300A ಅಡಿಯಲ್ಲಿ ಸರ್ಕಾರ ಪಬ್ಲಿಕ್ ಪರ್ಪಸ್ಸಿಗೆ ಸಂಬಂಧಿಸಿದಂತೆ ಜನರಿಂದ ಅವರ ಆಸ್ತಿಯನ್ನು ಪಡ್ಕೊಳ್ಳಬಹುದು, ಆದರೆ ಕಾನೂನಾತ್ಮಕವಾಗಿ ಮಾತ್ರ. ಸೊ ಒಂದು ಲೀಗಲ್ ಪ್ರೊಸೀಜರನ್ನು ಫಾಲೋ ಮಾಡಿ ಆ ಒಂದು ಲೀಗಲ್ ಪ್ರೊಸೀಜರ್ ಅಡಿಯಲ್ಲಿ ಸಮಾಜದ ಅಥವಾ ಸಾಮಾಜಿಕ ಒಳಿತಿಗೋಸ್ಕರ ಯಾರ್ದಾದ್ರೂ ಭೂಮಿಯನ್ನು ತಗೋಬಹುದು ಅನ್ನುವಂತಹ ಅಧಿಕಾರವನ್ನು ಆರ್ಟಿಕಲ್ 300A ಅಡಿಯಲ್ಲಿ ಒದಗಿಸಲಾಗಿದೆ. ಆದರೆ ಈ ಒಂದು ಪ್ರಾವಧಾನಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಹಳಷ್ಟು ಜಡ್ಜ್ಮೆಂಟ್ಸ್ಗಳು ಪ್ರಮುಖವಾಗಿ ಬಂದವು. ಅವು ಏನು ಎತ್ತ ಅನ್ನುವಂತಹ ಡೀಟೇಲ್ಸಿಗೆ ಹೋಗೋದಕ್ಕಿಂತ ಬೆಟರ್ ಅದು ಏನು ಹೇಳ್ತಿತ್ತು ಅಂತ. ಈಗ ಮಧ್ಯಪ್ರದೇಶ್ ಹೈಕೋರ್ಟ್ 2022ರ ಅಡಿಯಲ್ಲಿ, ಅದಲ್ಲದೆ ವಿದ್ಯಾದೇವಿ ವರ್ಸಸ್ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್, ವಿಮ್ಲಾಬೇನ್ ಅಭಿಜಿತ್ ಪಟೇಲ್ ಕೇಸ್. ಸೊ ಇವು ಕೇಸ್ಗಳಿದ್ದಾವೆ. ಸೊ ಮಧ್ಯಪ್ರದೇಶ್ ಹೈಕೋರ್ಟ್ ಆಗಿರ್ಬೋದು ಅಥವಾ ವಿಮ್ಲಾದೇವಿ ಅಭಿಜಿತ್ ಪಟೇಲ್ ಆಗಿರಬಹುದು ಅಥವಾ ಇನ್ನೊಂದು ಹೇಳಿದ್ನಲ್ಲ ಯಾವುದದು ವಿದ್ಯಾದೇವಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್. ಇವೆಲ್ಲ ಕೇಸಸ್ಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದಂತಹ ಒಂದು ಕಾಮನ್ ಫ್ಯಾಕ್ಟ್ ಏನಪ್ಪ ಅಂದರೆ, ನೀವು ಭೂಮಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಜನರಿಂದ ಸಾಮಾಜಿಕ ಒಳಿತಿಗೋಸ್ಕರ ಏನು ಕಾರಣ ಇದೆಯೋ ಅದು ಒಂದು ವ್ಯವಸ್ಥಿತವಾದಂತಹ ಹಾದಿಯಲ್ಲಿ ಹೋಗಬೇಕು. ಸುಮ್ಮನೆ ಬೇಕು ಅಂಥೇಳಿ ಜನರಿಗೆ ಅವಶ್ಯಕತೆ ಇದೆ ಅಂಥೇಳಿ ಎತ್ಕೊಂಡು ಹೋಗಂಗಿಲ್ಲ. ಸೊ
ಇದು 300A ಅಡಿಯಲ್ಲಿ ಕಾನೂನು ಒದಗಿಸಿದ್ರು, ಅದೇನು ಮೂಲಭೂತ ಹಕ್ಕಲ್ಲ, ಬಟ್ ಒಂದು ಸಾಂವಿಧಾನಿಕ ಹಕ್ಕಾಗಿರುವಂತಹ ಸಂದರ್ಭದಲ್ಲಿ ಒಂದು ನ್ಯಾಚುರಲ್ ಜಸ್ಟಿಸನ್ನು ಜನರಿಗೆ ಇದು ಒದಗಿಸುತ್ತೆ ಅನ್ನುವಂತಹ ಪ್ರಮುಖವಾದಂತಹ ಅಂಶವನ್ನು ಹೇಳಿತ್ತು. ಹಾಗೂ 7 ಪ್ರಿನ್ಸಿಪಲ್ಸ್ಗಳನ್ನು ಸರ್ವೋಚ್ಚ ನ್ಯಾಯಾಲಯ ತನ್ನ ಒಂದು ತೀರ್ಪುಗಳಿಂದ ಡೆವಲಪ್ ಮಾಡಿದೆ. ಯಾವ 7 ಪ್ರಿನ್ಸಿಪಲ್ಸ್ ಅಂತ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಮೊದಲನೇದು ನೋಟಿಸ್. ಸೊ ಸರ್ಕಾರ ಏನಾದರೂ ಜಮೀನನ್ನು ಜಪ್ತಿ ಮಾಡಬೇಕು ಅನ್ನುವಂತಹ ಉದ್ದೇಶ ಇದ್ದಂತಹ ಸಂದರ್ಭದಲ್ಲಿ ಯಾರು ಆ ಒಂದು ಜಮೀನಿನ ಮಾಲೀಕರಿದ್ದಾರೋ ಅವ್ರಿಗೊಂದು ನೋಟಿಸನ್ನು ಕೊಡಬೇಕು, ನಾವು ಜಪ್ತಿ ಮಾಡಬೇಕು ಅನ್ಕೊತಾ ಇದ್ದೀವಿ ಅಂತ ಹೇಳಿ. ಜಪ್ತಿ ಮಾಡಿದಂತಹ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ರೈಟ್ ಟು ಬಿ ಹರ್ಡ್, ಅಂದರೆ ಏನಾದರೂ ಅಬ್ಜೆಕ್ಷನ್ಸ್ಗಳಿದ್ದಂತಹ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಯ ಮಾತುಗಳನ್ನು ನೀವು ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಏನೋ ಉಪಯೋಗನೇ ಇಲ್ಲ. ಸೊ ಕೇಳಬೇಕು. ಆ್ಯಂಡ್ ಪಡ್ಕೊಳ್ತಾ ಇರುವಂತಹ ಭೂಮಿ ಬರೀ ಪಬ್ಲಿಕ್ ಅಫೇರ್ಸಿಗೆ ಸಂಬಂಧಿಸಿದಂತೆ, ಅಂದರೆ ಸಾಮಾಜಿಕ ಒಳಿತಿಗೋಸ್ಕರನೇ ಭೂಮಿಯನ್ನು ಖರೀದಿ ಮಾಡಬೇಕು. ಇನ್ಯಾವುದೋ ಒಂದು ಕಂಪನಿಗೆ ಅಥವಾ ಯಾರಿಗೋ ಹೆಲ್ಪ್ ಮಾಡೋದಕ್ಕೋಸ್ಕರ ತಗೊಳ್ಳೋ ಹಾಗಿಲ್ಲ ಅನ್ನುವಂತಹ ಒಂದು ಪ್ರಮುಖ ಮಾತನ್ನು ಹೇಳಿತು. ಇದಲ್ಲದೆ 4ನೇ ಹಂತದಲ್ಲಿ ಪಬ್ಲಿಕ್ ಅಫೇರ್ಸಿಗೆ ಅಥವಾ ಪಬ್ಲಿಕ್ಕಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲೇ ತಗೋಬೇಕು. 3ನೇದು. 4ನೇದು ಒಂದು ಪ್ರೊಸೀಜರ್ನ ರೈಟ್ ಟು ಫೇರ್ ಕಂಪನ್ಸೇಷನ್. ಸೊ ಯಾರೇ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಒಂದು ಕಂಪನ್ಸೇಷನನ್ನು ಒದಗಿಸಬೇಕು. ಇದಲ್ಲದೆ 5ನೇ ಹಂತದಲ್ಲಿ ಎಫಿಷಿಯೆಂಟ್ ಟೈಮ್ಲೈನ್. ಸೊ ಒಂದು ಟೈಮ್ಲೈನನ್ನು ಫಾಲೋ ಮಾಡಬೇಕು. ಆ್ಯಂಡ್ ಆ ಟೈಮ್ಲೈನ್ ಒಳಗಡೆ ಅದನ್ನು ಖರೀದಿ ಮಾಡುವಂತಹ ಕಡೆಗೆ ಅನುಕೂಲತೆಗಳನ್ನು ಒದಗಿಸಲಾಗಿದೆ ಅನ್ನುವಂಥದ್ದನ್ನು ಸಹ ಈ ಒಂದು ರೂಲ್ಸ್ನಲ್ಲಿ ಹೇಳಲಾಗಿತ್ತು. ರೈಟ್ ಟು ಫೇರ್ ಕಂಪನ್ಸೇಷನ್ ಆದಮೇಲೆ ಪ್ರಮುಖವಾಗಿ ರೀಸನ್ಡ್ ಡಿಸಿಷನ್, ಸೊ ಯಾವ ಒಂದು ಉದ್ದೇಶಕ್ಕೆ ತಗೊಳ್ಳಲಾಗ್ತಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ಬೇಕು. ಮತ್ತು ಫೈನಲ್ ಪ್ರೊಸೀಡಿಂಗ್ಸ್. ಸೊ ಕೊನೆಯ ಒಂದು ಪ್ರೊಸೀಡಿಂಗ್ಸನ್ನು ಸಹ ಆ ಒಬ್ಬ ಓನರಿಗೆ ತಿಳಿಸ್ಕೊಡ್ಬೇಕು. ಸೊ ಈ 7 ಸಿದ್ಧಾಂತಗಳನ್ನು ಪಾಲಿಸಿ ಸರ್ಕಾರ ಭೂಮಿಯನ್ನು ಜಪ್ತಿ ಮಾಡುವಂತಹ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಹೇಳಲಾಗಿತ್ತು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಮಧ್ಯಪ್ರದೇಶ ಹೈಕೋರ್ಟ್ ಜಜ್ಮೆಂಟು ಅಥವಾ ವಿಮಲಾದೇವಿ ಕೇಸು ಅಥವಾ ಇನ್ನೊಂದು ಯಾವುದೋ ಪ್ರಮುಖವಾದಂತಹ ಕೇಸ್ ಇತ್ತು, ಯಾವುದದು ವಿದ್ಯಾದೇವಿ ವಿಮಲಾಬೇನ್ ಅಭಿಜಿತ್ ಪಟೇಲ್. ಸೊ ಇವು 3 ಕೇಸ್ಗಳು ಬಹಳ ಪ್ರಮುಖವಾಗಿ ನೆನ್ಪಿಟ್ಕೊಳ್ಳಿ. ಅವುಗಳನ್ನು ಎಕ್ಸಾಮಲ್ಲಿ ಉಪಯೋಗಿಸ್ಬೋದು.